ಬೆಂಗಳೂರಿನಲ್ಲಿ ಮಹಾರಾಷ್ಟ್ರ ANTF ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ದಾಳಿ ಮಾಡಿ ಸೀಸ್ ಮಾಡಿದಂತಹ ವಿಚಾರ ರಾಜಕೀಯ ಒಂದು ರೀತಿ ಜಟಾಪಟಿಗೆ, ರಾಜಕೀಯ ಅಲ್ಲ, ಈಗ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಬೆಂಗಳೂರು ಪೊಲೀಸರು ಅವ್ರಿಗೇನು ಮಾಹಿತಿನೇ ಇರಲಿಲ್ವಾ, ANTF ಅವ್ರು ಬಂದು ಕಾರ್ಯಾಚರಣೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾತುಗಳು ಕೇಳಿ ಬಂದಿದ್ವು. ಅಂದ್ರೆ ಪೊಲೀಸರ ಕಣ್ತಪ್ಪಿಸೋದಕ್ಕೆ ಪಕ್ಕಾ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಇವರು. ಆ ಒಂದು ಪ್ಲಾನ್ ANTFಗೆ ಗೊತ್ತಾಗಿತ್ತು, ಹಾಗಾಗಿ ಅವ್ರು ಬಂದು ಇಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ ಅನ್ನುವಂಥದ್ದು. ಹೇಗಿತ್ತು ಅವ್ರ ಪ್ಲಾನ್ ಅಂತ ಹೇಳಿದ್ರೆ, ಸೊ ಈ ಜ್ಯೂರಿಸ್ಡಿಕ್ಷನ್ ಬರುತ್ತಲ್ಲ ಪೊಲೀಸ್ ಠಾಣೆಗಳು, ಈ 2-3 ಪೊಲೀಸ್ ಠಾಣೆಗಳ ಒಂದು ಬಾರ್ಡರ್ ಅಲ್ಲಿ ಈ ರೀತಿಯಾಗಿ ಅವರು ಫ್ಯಾಕ್ಟ್ರಿಗಳನ್ನ ಮಾಡ್ಕೊಂಡಿದ್ರು. ಅಂದ್ರೆ ಈ ಕಡೆ ಹೋದ್ರೆ ಒಂದು ಜ್ಯೂರಿಸ್ಡಿಕ್ಷನ್ಗೆ ಬರ್ತಾರೆ, ಅಥವಾ ಲೆಫ್ಟ್ ಸೈಡಿಗೆ ಬಂದ್ರೆ ಇನ್ನೊಂದು ಜ್ಯೂರಿಸ್ಡಿಕ್ಷನ್ಗೆ ಬರುತ್ತೆ. ಎರಡೂ ಕಡೆ ಅವರು ಅಲ್ಲಿಗೆ ಹೆಚ್ಚಾಗಿ ಗಸ್ತು ತಿರುಗೋದಕ್ಕೆ ಬರೋದಿಲ್ಲ, ಪೊಲೀಸರು ಈ ಕಡೆ ಹೆಚ್ಚು ಗಮನ ಹರಿಸೋದಿಲ್ಲ. ಅಂತ ಒಂದು ಜಾಗವನ್ನ ನೋಡ್ಕೊಂಡು ಅಲ್ಲಿ ಫ್ಯಾಕ್ಟ್ರಿಗಳನ್ನ ಹಾಕೊಂಡಿದ್ರು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಸೊ ಹಾಗಾಗಿ ಈಗ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ANTF ಈಗಾಗಲೇ 4 ಜನರನ್ನ ಅರೆಸ್ಟ್ ಮಾಡ್ತು. ನೋಡಿ, 2 ಡಿವಿಷನ್ 3 ಠಾಣೆಯ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, ಅಂದ್ರೆ ಒಂದು ಬಾರ್ಡರ್ ವ್ಯಾಪ್ತಿಯಲ್ಲಿ ಗಡಿಯಲ್ಲೇ ಈ ಫ್ಯಾಕ್ಟರಿಗಳನ್ನ ತೆರೆದಿದ್ದು. 3 ಠಾಣೆಯ ಗಡಿಗಳಿದು. ಆವಲಹಳ್ಳಿ, ಬಾಗ್ಲೂರು ಮತ್ತೆ ಕೊತ್ತನೂರು, ಈ ಸ್ಟೇಷನ್ 3 ಸ್ಟೇಷನ್ಗಳ ಲಿಮಿಟಿಗೆ ಬರುತ್ತೆ, ಬಟ್ ಒಂದೊಂದು ಸ್ವಲ್ಪ ಪೋರ್ಷನ್ ಮಾತ್ರ. ಸೊ ಹಾಗಾಗಿ ಈ 3 ಠಾಣೆಯ ಪೊಲೀಸರು ಈ ನಿರ್ಜನ ಪ್ರದೇಶಕ್ಕೆ ಅಷ್ಟರ ಮಟ್ಟಿಗೆ ಬರೋದಿಲ್ಲ, ಗಸ್ತು ಕೂಡ ತಿರುಗೋದಿಲ್ಲ, ತುಂಬಾ ಕಮ್ಮಿ ಇಲ್ಲಿ ಬರೋದು, ಪ್ಯಾಟ್ರೋಲಿಂಗ್ ಕೂಡ ಆಗೋದು ತುಂಬಾ ಕಮ್ಮಿ. ಇದನ್ನು ನೋಡ್ಕೊಂಡೇನೆ ಇಲ್ಲಿ ಫ್ಯಾಕ್ಟರಿಯನ್ನು ಓಪನ್ ಮಾಡಿದ್ರು. ಸೊ ಇದೆಲ್ಲವೂ ಕೂಡ ಈಗ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಹಾಗೆ ಬೆಂಗಳೂರು ಪೊಲೀಸರು ಕೂಡ ಇದರಲ್ಲಿ ನಾವು ಈ ಆಪರೇಷನ್ ಭಾಗಿಯಾಗಿದ್ವಿ ಅನ್ನುವಂಥದ್ದನ್ನ ಗೃಹ ಸಚಿವರು ನಿನ್ನೆ ಕೂಡ ಹೇಳಿದ್ರು. ಸೊ ಹಾಗಾಗಿ ಈಗ ಕ್ರೆಡಿಟ್ ವಾರ್ ಅನ್ನುವಂಥದ್ದು ಶುರುವಾಗಿದೆ. ಈಗ ಬೆಂಗಳೂರು ಪೊಲೀಸರಿಗೆ ಇಲ್ಲಿ ಗೊತ್ತಿರಲಿಲ್ವಾ ಮಹಾರಾಷ್ಟ್ರ ಪೊಲೀಸರು ANTF ಅವರು ಬಂದು ಕಾರ್ಯಾಚರಣೆ ಮಾಡಿಸಿದ್ದ ಅನ್ನುವಂಥದ್ದು. ನೋಡಿ, ಪೊಲೀಸರ ದಾಳಿ ವೇಳೆ ಡ್ರಗ್ಸ್ ಕಾರ್ಖಾನೆ ಪತ್ತೆ ಆಗಿಲ್ಲ ಅಂತ ಬೆಂಗಳೂರು ಪೊಲೀಸರು ಹೇಳ್ತಾರೆ. ಮಹಾರಾಷ್ಟ್ರ ANTF ಕಾರ್ಯಾಚರಣೆ ಬೆನ್ನಲ್ಲೇ ನಮ್ಮ ಬೆಂಗಳೂರು ಪೊಲೀಸರು ಕೊಡ್ತಾ ಇರುವಂತಹ ಸ್ಪಷ್ಟನೆ ಏನಂತ ಹೇಳಿದ್ರೆ, ಬಾಗ್ಲೂರಿನ ಶೆಡ್ನಲ್ಲಿ ಬರೀ ಒಂದು ಕಚ್ಚಾ ವಸ್ತುಗಳು ಮಾತ್ರ ಸಂಗ್ರಹ ಆಗಿತ್ತು, ಅದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನಮ್ಮ ಟೀಮ್ ಕೂಡ, ಸೋಕೋ ಟೀಮ್ ಕೂಡ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ನ ತಂಡ ಕೂಡ ಬೆಂಗಳೂರು ಅಲ್ಲಿಗೆ ಹೋಗಿತ್ತು, ವಸ್ತುಗಳನ್ನ ಪರಿಶೀಲನೆ ಮಾಡಿದೆ. ಅಲ್ಲಿ MD ಡ್ರಗ್ಸ್ಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಡ್ರಗ್ಸ್ ಸಿಕ್ಕಿರೋದಲ್ಲ ಅಲ್ಲಿ, ಬಟ್ ಡ್ರಗ್ಸ್ ಅನ್ನ ತಯಾರಿ ಮಾಡೋದಕ್ಕೆ ಬೇಕಾಗುವಂತಹ ಕೆಲವೊಂದಷ್ಟು ಮಟೀರಿಯಲ್ಗಳು, ಕಚ್ಚಾ ವಸ್ತುಗಳನ್ನ ಮಾತ್ರ ಇವರು ವಶಕ್ಕೆ ಪಡೆದಿರುವಂಥದ್ದು. ಹಾಗೆ 55 ಕೋಟಿ, ಅವ್ರು ಹೇಳೋ ಹಾಗೆ 55-56 ಕೋಟಿ ಮೌಲ್ಯ ಏನಲ್ಲ, ಹೆಚ್ಚು ಕಮ್ಮಿ 1-1.5 ಕೋಟಿ ಮೌಲ್ಯದಿರಬಹುದು ಅನ್ನುವಂಥದ್ರ ಬಗ್ಗೆ ನಮ್ಮ ಪೊಲೀಸರು ಕೊಡ್ತಾ ಇರುವಂತಹ ಮಾಹಿತಿ ಇದು. ಸುಮಾರು 1.2 ಕೋಟಿ ಮೌಲ್ಯದ 4.2 ಕಿಲೋ ಅಷ್ಟು ಈ ವಸ್ತುಗಳನ್ನ ಪಡ್ಕೊಂಡಿದ್ದಾರೆ ವಶಕ್ಕೆ. ಆದರೆ ಕಚ್ಚಾ ವಸ್ತುಗಳು 17 kgಯಷ್ಟು ಕಚ್ಚಾ ವಸ್ತುಗಳನ್ನ ಇವರು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಆದರೆ ಕಚ್ಚಾ ವಸ್ತುಗಳ ಒಟ್ಟು ಮೌಲ್ಯ ಇನ್ನೂ ಕೂಡ ಅದು ಗೊತ್ತಾಗಿಲ್ಲ, ಅದರ ರಾ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ ಅನ್ನುವಂಥದ್ದು. NCB ಪ್ರಕಾರ 1 kg MD ಡ್ರಗ್ಸ್ ಬೆಲೆ ಸುಮಾರು 30 ಲಕ್ಷ ರೂಪಾಯಿ ಆಗುತ್ತೆ. ಹಂಗೆ ನೋಡಕ್ ಹೋದ್ರೆ ಈಗ 4.2 kg MD ಡ್ರಗ್ಸ್ ಬೆಲೆ ಅದನ್ನ ನೋಡ್ತಾ ಹೋದ್ರೆ 1.2 ಕೋಟಿ ಆಗತ್ತೆ ಅಷ್ಟೇನೆ. ಆದ್ರೆ ಮಹಾರಾಷ್ಟ್ರ ಪೊಲೀಸರು ಯಾಕೆ 55-56 ಕೋಟಿ ಹೇಳಿದ್ರು ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆ ಇದೆ. ಈ ಬಗ್ಗೆ ಕಮಿಷನರ್ ಕೂಡ ಮಾತನಾಡಿದ್ರು, ಸೀಮಂತ್ ಕುಮಾರ್ ಸಿಂಗ್, ಏನ್ ಹೇಳ್ತಾರೆ ನೋಡೋಣ. ನಾವು ನಮ್ಮ ಪೊಲೀಸ್ ಅವರು ಕೂಡ ಎಂಟೈರ್ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆ ಹೋಗಿ ರೇಡ್ ಮಾಡ್ಕೊಂಡು ಬಂದು, ನಿಮಗೆ ಕೂಡ ಗೊತ್ತಿದೆ 7 ಕೋಟಿ ನಾವು ರಿಕವರಿ ಮಾಡಿದ್ದೀವಿ. ಆಯ್ತಾ, ಕೇಳಿ ವಿಷಯ ಕೇಳಿ. ಸೊ ಕ್ರೈಮಲ್ಲಿ ಯಾವುದು ಬೌಂಡ್ರೀಸ್ ಇಲ್ಲ, ಎಲ್ಲಿ ಹೋಗ್ಬಿಡ್ತಾರೋ ಅವರು. ಸೊ ಹಿಡಿಲಿಕ್ಕೆ, ಡಿಟೆಕ್ಟ್ ಮಾಡಲಿಕ್ಕೆ ಆಚೆ ಹೋಗಲೇಬೇಕು. ಆ ನಿಟ್ಟಿನಲ್ಲಿ ಅವರು ಇಲ್ಲಿ ಬಂದಿದ್ದಕ್ಕೆ ನಮ್ಮ ಪೊಲೀಸ್ ಹೆಲ್ಪ್ ಕೇಳಿದ್ದಾರೆ. ಸಪೋಸ್ ಏನೋ ಲೋಪದೋಷ ಆಗಿದೆ ಅದರ ಬಗ್ಗೆ ಎನ್ಕ್ವೈರಿ ನಾವು ಆಲ್ರೆಡಿ ಹೇಳಿದ್ದೀವಿ. ನಾವು ಆಲ್ರೆಡಿ ಇದರ ಬಗ್ಗೆ ಎನ್ಕ್ವೈರಿಗೆ ಹೇಳಿದ್ದೀವಿ. ಬಟ್ ನಮ್ಮದು ಅಬ್ಜೆಕ್ಷನ್ ಅಂದರೆ ಅಷ್ಟು ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಇಲ್ಲ, ಅದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. 55 ಅಥವಾ 58 ಕೋಟಿ ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ. ಅದು 1 ಕೋಟಿ 20 ಲಕ್ಷದ್ದು ಇದೆ, ಅದರಲ್ಲಿ ನಮ್ಮ ಹತ್ರ ದಾಖಲಾತಿ ಇದೆ. ಸೊ ಅದಕ್ಕೋಸ್ಕರ ನಾವು ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ನಿನ್ನೆ ನೈಟ್. ನಾವು ಇನ್ನು ವಿಪಕ್ಷ ನಾಯಕ ಆಗಿರುವಂತಹ ಅಶೋಕ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಡ್ರಗ್ಸ್ ಹಂಚಿಕೆಯಲ್ಲಿ ನಮ್ಮ ಪೊಲೀಸರು ಶಾಮೀಲಾಗಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಎಲ್ಲ ವಿಲೇವಾರಿ ಆಗ್ಬಿಡುತ್ತೆ, ಪೊಲೀಸರೇ ಕಳ್ಳರಂತೆ ವಿಲೇವಾರಿ ಮಾಡ್ತಾರೆ ಅನ್ನೋದು ಅಶೋಕ್ ಅವರ ಮಾತು. ಈ ಡ್ರಗ್ ಮಾಫಿಯಾ ಇವತ್ತು ಸುತ್ತುವರೆದು ಬಿಟ್ಟಿದೆ ಕರ್ನಾಟಕವನ್ನು. ಇದರಿಂದ ಮುಕ್ತಿ ಮಾಡೋಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಕೇಳಿದ್ರೆ ನಾವೆಲ್ಲ ಸಹಕಾರ ಕೊಡ್ತೀರಿ ಅಂತಾರೆ. ಇನ್ನು ಮಹಾರಾಷ್ಟ್ರ ಆಯಿತು, ಇನ್ನು ತಮಿಳ್ನಾಡವ್ರು ಬರಬೇಕು, ಆಂಧ್ರ, ತೆಲಂಗಾಣ, ಬೇರೆ ಬೇರೆ ರಾಜ್ಯದವ್ರು ಬರಬೇಕೀಗ ಇಲ್ಲಿ. ನನಗನ್ಸ್ತೈತೆ ನೆಕ್ಸ್ಟ್ ಬರ್ತೀನಿ ಅದಕ್ಕೆ. ಒಂದು ರೀತಿ ಬೇರೆ ರಾಜ್ಯದವರೇ ನಮ್ಮ ರಾಜ್ಯನ ಆಳ್ತಾ ಇದ್ದಾರೆ ಇಲ್ಲಿ. ಬೇರೆ ರಾಜ್ಯದವರೇ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡೋರು ಯಾರು ಇವತ್ತು ಅಂತ ಹೇಳಿದ್ರೆ ಹೊರ ರಾಜ್ಯದವರು. ಹೊರ ರಾಜ್ಯದ ಪೊಲೀಸರು ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆನ ಕಾಪಾಡ್ತಾರೆ. ಡ್ರಗ್ ಇದ್ರೆ